ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಲ್ಯಾಂಡ್, ಗೂಡ್ಸ್ ಅಥವಾ ಪ್ರಾಪರ್ಟಿ ಅಥವಾ ಇನ್ಯಾವುದೇ ವಸ್ತು ತನ್ನ ಪೊಸೆಷನ್ನಲ್ಲಿದೆ ಅಂತ ಹೇಳಬೇಕಾದ್ರೆ ಆತ ಎರಡು ಎಲಿಮೆಂಟ್ಸ್ಗಳನ್ನು ಪ್ರೂವ್ ಮಾಡಬೇಕಾಗತ್ತೆ. ಒಂದು ಕಾರ್ಪಸ್ ಪೊಸೆಷನಿಸ್, ಇನ್ನೊಂದು ಎನಿಮಸ್ ಪೊಸೆಡೆಂಡಿ. ಮೊದಲನೇದಾಗಿ ಕಾರ್ಪಸ್ ಪೊಸೆಷನಿಸ್ ಅಂದರೆ ಯಾವುದೇ ಒಂದು ಪ್ರಾಪರ್ಟಿಯ ಫಿಸಿಕಲ್ ಕಂಟ್ರೋಲ್ ಅಥವಾ ಕಸ್ಟಡಿ ನನ್ನ ಅಡಿಯಲ್ಲಿದೆ ಅಂತೇಳಿ ಆತ ಪ್ರೂವ್ ಮಾಡಬೇಕು. ಇನ್ನೊಂದು ಎನಿಮಸ್ ಪೊಸೆಡೆಂಡಿ ಅಂತಂದರೆ ಆ ಪ್ರಾಪರ್ಟಿಯನ್ನು ಹೋಲ್ಡ್ ಮಾಡುವಂತಹ ಇಂಟೆನ್ಷನ್ ಇರಬೇಕು. ಈ ಎರಡನ್ನು ಪ್ರೂವ್ ಮಾಡಿದಾಗ ಆತ ಆ ಒಂದು ಪ್ರಾಪರ್ಟಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅದರ ಪೊಸೆಷನ್ನಲ್ಲಿದ್ದಾನೆ ಅಂತೇಳಿ ಹೇಳ್ಬೋದು. ಉದಾಹರಣೆಗೆ ನೋಡೋದಾದ್ರೆ, ಎ ಎನ್ನುವ ವ್ಯಕ್ತಿ ಬಿ ಎನ್ನುವ ವ್ಯಕ್ತಿಗೆ ತನ್ನ ಬ್ಯಾಗನ್ನು ಹ್ಯಾಂಡ್ ಓವರ್ ಮಾಡ್ತಾನೆ. ಈಗ ಬ್ಯಾಗು ಬಿ ವ್ಯಕ್ತಿಯ ಕಸ್ಟಡಿಯಲ್ಲಿದೆ, ಆದರೆ ಅದು ಆತನ ಪೊಸೆಷನ್ನಲ್ಲಿ ಇಲ್ಲ. ಯಾಕಂತಂದ್ರೆ ಆ ಎ ವ್ಯಕ್ತಿಯ ಬ್ಯಾಗ್ ಅನ್ನ ಬಿ ವ್ಯಕ್ತಿ ಹೊಂದುವಂತಹ ಉದ್ದೇಶವನ್ನು ಹೊಂದಿಲ್ಲ, ಅಂದ್ರೆ ಇಂಟೆನ್ಷನ್ ಅನ್ನು ಹೊಂದಿಲ್ಲ. ಸೊ ಈ ರೀತಿಯಾಗಿ ಪ್ರಾಪರ್ಟಿ ಕಸ್ಟಡಿಯಲ್ಲಿ ಇದ್ರೂ ಕೂಡ ಆತನಿಗೆ ಇಂಟೆನ್ಷನ್ ಇರಬೇಕು, ಅಥವಾ ಇಂಟೆನ್ಷನ್ ಇದ್ರೂ ಕೂಡ ಆತನ ಕಸ್ಟಡಿಯಲ್ಲಿ ಇರಬೇಕು ಅಥವಾ ಫಿಸಿಕಲ್ ಕಂಟ್ರೋಲ್ ನಲ್ಲಿ ಇರಬೇಕು.